ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಬಡ ಜೀವ ಪುಟ್ಟಕ್ಕ ಬದುಕಂಡ್ಲಲ್ಲ. ನನಗಂತೂ ಪುಟ್ಟಕ್ಕ ಬದುಕಿದು ಸಾನೆ ಸಮಾಧಾನ ಆಯ್ತು ಕಣವ. ನಂಜಮ್ಮ ನನ್ ಬಾಯ್ ಬೀಗ ಅಕ್ಕ. ಅದ್ಯೋನ್ ಕೊರಗ್ಬಿಟ್ಯೆ. ಆ ಪುಟ್ಟಕ್ಕ ಸಾಯ್ದೆ ಬದುಕೊಂಬಿಟ್ಲು. ನೀನಿದ್ಯಲ್ಲ ಅವತ್ತು ಆ ಬಂಗಾರಮ್ಮ ಸಾಯ್ತಾಳೆ ಅಂತಂದೆ, ಆವಮ್ಮನೂ ಬದುಕೊಂಡ್ಲು. ಇವತ್ತು ಇವಳು ಬದುಕವಳೆ. ನನಗೇನು ಗೊತ್ತು? ಆ ನರ್ಸ್ ಫೋನ್ ಮಾಡಿ ಏನು ಹೇಳಿದ್ರು, ನಾನು ನಿಮಗೆ ಅದನ್ನು ಹೇಳ್ದೆ ಅಷ್ಟೇ. ನಿಂಗೆ ಫೋನ್ ಮಾಡಿಲ್ಲಲ್ಲ, ಕಿಲ ಅವಳ ನಂಬರ್ ಕೊಡಿಲಿ, ಹೋಗುದು ಉಪ್ಪಿನಕಾಯಿ ಹಾಕ್ತೀನಿ. ಅದ್ಯಾವ ಬಾಯಲ್ಲಿ ಇವಳು ಸಾಯ್ತಾಳೆ ಅಂತಂದ್ಲು? ಈ ರಾಜಿ ಹೋಲಿ ಬುಡೆ. ಪುಟ್ಟಕ್ಕ ಏನಾರು ಸತ್ತೋಗಿದ್ರೆ ನಮ್ಮ ಹೆಸರು ಬಂದಿರೋದು ಹೊರಗೆ. ಬರ್ಲಿ ಬಿಡು, 1-2 ವರ್ಷ ಜೈಲ್ ಬಂದಿರ್ತಿತ್ತು ಆಟೆಯ. ಆದ್ರೆ ಆ ಪುಟ್ಟಕ್ಕ ಸತ್ತಿದ್ರೆ ಜೀವನ ಪೂರ್ತಿ ಮನೆ ಮೆಸ್ಸು ಎಲ್ಲ ಸಿಕ್ಕಿರೋದಾ? ಅಯ್ಯೋ ನೀನ್ ಬಾಯಿ ಮಣ್ಣಾಕ. ನೀನೇನೋ ಜೈಲ್ ಒಳಗೆ ಕೂತ್ಕೋತೀಯ ಕಡೆ, ಆದ್ರೆ ನಾನು ಯಾಕೆ ಹೋಗಿ ಕೂತ್ಕೋಬೇಕು? ಊರ್ನಾಗ ನನಗೂ ಒಂದು ಮರ್ವಾದಿ ಅನ್ನೋದು ಅದೇ ತಪ್ಪ. ಈಗಾಗಲೇ ಜೈಲು ಊಟ ಉಂಡು ನನಗೆ ಅನುಭವ ಅದೇ ಕಣಪ್ಪ. ಯಾವ ಪಾಪಿಗಳಿಗೂ ಬೇಡ ಆ ನರ್ಕ. ಅಯ್ಯೋ, ನಿಮ್ಮಿಬ್ರು ಮರ್ಯಾದೆ ಜಗಳನ್ನ ಆಮೇಲೆ ಮಾಡ್ಕೊಳ್ಳಿ. ಮೊದಲು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಹಲೋ, 7 ಸಿಂಗಾರಮ್ಮ. ಎಲ್ರು ಸೇರಿದ್ದೀರಿ ತಾನೆ? 3 ಜನನು ಇಲ್ಲೇ ಇದ್ದೀವಿ. 7 ಮೊದಲು ಫೋನ್ನ ಸ್ಪೀಕರ್ಗೆ ಹಾಕು. 3 ಜನ ಕೇಳಿಸ್ಕೊಳ್ಳಿ. 7 ಕೇಳ್ತದೆ ಹೇಳು ಸಿಂಗರ. ಆಗಿದ್ದಾಯ್ತು. ಆ ಪುಟ್ಟಕ್ಕ ಬದುಕಿದ್ದು ಒಂದು ರೀತಿನಲ್ಲಿ ಒಳ್ಳೇದೇ ಆಯ್ತು. ಆದ್ರೆ ಇನ್ ಮುಂದೆ ನಾವು ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಜೋನೆ 7 ಸಿಂಗಾರಮ್ಮ, ನೀನ್ ಅವಳಿಗೆ ಇನ್ನೂ ಸ್ವಲ್ಪ ಜೋರಾಗಿ ಚುಚ್ಚಬೇಕಾಗಿತ್ತು. ಮೂದೇವಿ, ನೀನ್ ಗೇಟ್ ಹೋಗಿದ್ರು ನಿನ್ ಬುದ್ಧಿ ಬುಡಕ್ಕಿಲ್ಲ ಅಂತಿಲ್ಲ. ನಾನ್ ಚುಚ್ಚಿದ್ ರಬ್ಸಕ್ಕೆ ಅವಳು ಖಂಡಿತವಾಗ್ಲೂ ಉಳಿತಿರ್ಲಿಲ್ಲ. ಆದ್ರೆ ಯಾವುದೋ ಶಕ್ತಿ ಕಾಪಾಡ್ದ ಹಾಗಿದೆ. ಹೌದೌದು, ಪುಟ್ಟಕ್ಕ ಮಹಾನ್ ದೈವ ಭಕ್ತೆ. ಯಾವಾಗ ನೋಡಿದ್ರು ಚಾಮುಂಡವ ಕಾಪಾಡವ, ಚಾಮುಂಡವ ಕಾಪಾಡವ ಅಂತಂತಿರ್ತಾಳೆ. ಅದಕ್ಕೆ ಅವಳು ಬದುಕೊಂಡಿರೋದು. ಅಯ್ಯ ನೋಡ್ರಾಜಿ, ಶತ್ರುಗಳು ನಾವು ಒಂದೇ ಸತಿ ಸಾಯಿಸ್ಬಿಟ್ರೆ ಸ್ಟೋರಿನಲ್ಲಿ ಥ್ರಿಲ್ ಇರಲ್ಲ. ಸ್ವಲ್ಪ ಸ್ವಲ್ಪನೇ ಸಾಯಿಸ್ಬೇಕು. ನರಳಿ ಸಾಯೋ ಹಾಗೆ ಮಾಡ್ಬೇಕು. ಅದು ಮಜಾ. ಆದ್ರೂ ಅಯ್ಯಯ್ಯ, ಇಷ್ಟಕ್ಕೆ ಮುಗ್ದಿಲ್ಲ ರಾಜವ್ವ. ನಮ್ಗೆಲ್ರ ಆಸೆಯನ್ನು ಈಡೇರಿಸ್ಕೊಳಕ್ಕೋಸ್ಕರ ಒಂದು ದೊಡ್ಡ ಪ್ಲಾನೇ ಮಾಡಿದ್ವಿ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಿಮ್ಗೆ ಏನೇನೆಲ್ಲ ಬೇಕೋ ಎಲ್ಲ ಸಿಗುತ್ತೆ. ಕೈ ಜೋಡಿಸ್ತೀರ ತಾನೆ? ಆ ಪುಟ್ಟಕ್ಕ ಸಾಯ್ತಾಳೆ ಅಂತಂದ್ರೆ ಕೈಯೋನು ಕಾಲು ಜೋಡಿಸ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.